पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಶ್ರೀ ವಿಜಯೇಂದ್ರ ತೀರ್ಥರು ಭೀಮಾಚಾರ್ಯರಿಗೆ ಪಂಡಿತರನ್ನು ಕರೆಸಿ ತಿಮ್ಮಣ್ಣ ಮತ್ತು ಗೋಪಿಕಾಂಬಳ ಜಾತಕವನ್ನು ಪರಿಶೀಲನೆ ಮಾಡಲು ಹೇಳಿದ ವಿಚಾರವನ್ನು ತಿಳಿದುಕೊಂಡಿದ್ದೆವು. ಈಗ ತಿಮ್ಮಣ್ಣ ಮತ್ತು ಗೋಪಿಕಾಂಬಳ ಜಾತಕವನ್ನು ಪರಿಶೀಲನೆ ಮಾಡಲು ಹಯಗ್ರೀವ ಆಚಾರ್ಯರನ್ನು ಕರೆತರಲು ಭೀಮಾಚಾರ್ಯರು ಹೋಗುತ್ತಿರುವಾಗ ಭೀಮಜ್ಜ ಭೀಮಜ್ಜ ಎಂದು ಕೂಗಿಕೊಂಡು ಏದುಸಿರು ಬಿಡುತ್ತಾ ಅರ್ಧ ದಾರಿಗೆ ಅಡ್ಡ ಬಂದ ನಾಣಿ ಭೀಮಾಚಾರ್ಯರಿಗೆ, ಭೀಮಜ್ಜ, ಈಗೇನು ಜಾತಕ ನೋಡಲು ಹಯಗ್ರೀವ ಆಚಾರ್ಯರನ್ನು ಬರಹೇಳಬೇಕು ಅಷ್ಟೇ ತಾನೆ? ಅದಕ್ಕೆ ನೀವ್ಯಾಕೆ ಹೋಗ್ತೀರಾ? ನಾನ್ ಹೋಗಿ ಅವರಿಗೆ ವಿಷಯ ತಿಳಿಸಿ ಅವರನ್ನು ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಏನೋ ತನ್ನ ಕೆಲಸವನ್ನು ಸಾಧಿಸಲು ಭೀಮಾಚಾರ್ಯರಿಗೆ ನಾಣಿ ಪೀಠಿಕೆ ಹಾಕುತ್ತಾನೆ. ಆಗ ಭೀಮಾಚಾರ್ಯರು, ಬೇಡಪ್ಪ, ನಾನು ಗುರುಗಳು ನನಗೆ ವಹಿಸಿದ್ದ ಕೆಲಸವನ್ನು ನಾನೇ ಮಾಡಿ ಮುಗಿಸುತ್ತೇನೆ, ಸುಮ್ಮನೆ ನಿನಗ್ಯಾಕೆ ತೊಂದರೆ ಎಂದು ಹೇಳುತ್ತಾರೆ. ಆದರೆ ಹಠ ಬಿಡದ ನಾಣಿ, ಇದರಲ್ಲಿ ತೊಂದರೆ ಏನ್ ಬಂತು ಭೀಮಜ್ಜ? ನೀವು ಅಷ್ಟು ದೂರ ಯಾಕೆ ನಡ್ಕೊಂಡು ಹೋಗ್ತೀರಾ? ನಾನ್ ನಿಮಗೆ ಸಹಾಯ ಮಾಡ್ತೀನಿ, ಆದ್ರೆ ನೀವು ನನ್ಗೊಂದು ಮಾತು ಕೊಡ್ಬೇಕು ಎಂದು ಕೇಳುತ್ತಾನೆ. ನಾಣಿಯ ಮಾತನ್ನು ಕೇಳಿ ಭೀಮಾಚಾರ್ಯರಿಗೆ ಆಶ್ಚರ್ಯವಾಗುತ್ತದೆ. ನಾನ್ ನಿನಗೆ ಮಾತು ಕೊಡ್ಬೇಕಾ? ಏನಪ್ಪ ಅಂತ ವಿಚಾರ ಎಂದು ಕೇಳುತ್ತಾರೆ. ಆಗ ನಾಣಿ, ಭೀಮಜ್ಜ, ಮೊದ್ಲು ನೀವು ನನ್ಗೆ ಮಾತು ಕೊಡಿ, ಆಮೇಲೆ ವಿಷಯ ಏನು ಅಂತ ನಾನ್ ಹೇಳ್ತೀನಿ ಎಂದು ಹೇಳುತ್ತಾನೆ. ಆಗ ಭೀಮಾಚಾರ್ಯರು, ನೋಡು ನಾಣಿ, ನನ್ಗೆ ನಿನ್ ಜೊತೆ ತಮಾಷೆ ಮಾಡೋಕೆ ಸಮಯವಿಲ್ಲ, ನಾನು ಹೊರಡಬೇಕು, ಈಗ ನನ್ಗೆ ದಾರಿ ಬಿಡು ಎಂದು ಭೀಮಾಚಾರ್ಯರು ಮುಂದೆ ಹೋಗುತ್ತಾರೆ. ಮತ್ತೆ ಅವರಿಗೆ ಅಡ್ಡ ಬಂದ ನಾಣಿ, ಇದೇನ್ ಭೀಮಜ್ಜ, ಈ ಮಠದಲ್ಲಿ ನಿಮ್ಮನ್ ಬಿಟ್ರೆ ನನಗೆ ಯಾರಿದ್ದಾರೆ? ನೀವೇ ಹೀಗಂದ್ಬಿಟ್ರೆ ಹೇಗೆ ಎಂದು ಬೇಸರದಲ್ಲಿ ಕೇಳುತ್ತಾನೆ. ನಾಣಿಯ ಈ ಮಾತನ್ನು ಕೇಳಿ ಭೀಮಾಚಾರ್ಯರಿಗೂ ಬೇಸರವಾಗುತ್ತದೆ. ಅದೇನ್ ಕೇಳ್ಬೇಕು ಕೇಳಪ್ಪ ಎಂದು ನಾಣಿಯನ್ನು ಕೇಳುತ್ತಾರೆ. ಆಗ ನಾಣಿ ನಾಚುತ್ತಾ ತಲೆ ತಗ್ಗಿಸಿ ನುಲಿಯುತ್ತಿರುತ್ತಾನೆ. ಅವನನ್ನು ಕಂಡ ಭೀಮಾಚಾರ್ಯರು, ಇದೇನ್ ನಾಣಿ, ಮದುವೆ ಹೆಣ್ಣಿನ ಹಾಗೆ ನಾಚಿಕೊಳ್ತಿದೀಯಾ? ಅದೇನ್ ಬೇಕೋ ಕೇಳೋ, ನನಗೆ ತಡವಾಗುತ್ತೆ ಎಂದು ಹೇಳುತ್ತಾರೆ. ಆಗ ನಾಣಿ, ನಾನು ಮದುವೆ ಹೆಣ್ಣು ಅಲ್ಲ ಭೀಮಜ್ಜ, ಮದುವೆ ಗಂಡು. ಈ ಮಠದಲ್ಲಿ ತಿಮ್ಮಣ್ಣನಿಗಿಂತ ದೊಡ್ಡವನು ನಾನ್ ಮದುವೆಗೆ ಕಾಯ್ಕೊಂಡಿರುವಾಗ ಬೇಡ ಬೇಡ ಅಂತಿರೋ ತಿಮ್ಮಣ್ಣನಿಗೆ ಮದುವೆ ಮಾಡೋ ಅವಸರ ಏನು? ನಾನೂ ಮದುವೆಯಾಗಬೇಕು, ನನ್ಗೊಂದು ಹುಡುಗಿ ನೋಡಿ ಎಂದು ಹೇಳುತ್ತಾನೆ. ನಾಣಿಯ ಮಾತನ್ನು ಕೇಳಿ ಭೀಮಾಚಾರ್ಯರಿಗೆ ಆಶ್ಚರ್ಯವಾಗುತ್ತದೆ. ಇದೇನ್ ನಾಣಿ, ಎದೆ ಸೀಳಿದರೆ ನಿನಗೆ 4 ಅಕ್ಷರ ಇಲ್ಲ, ಆಸ್ತಿ ಮನೆ ಅಂತೂ ಮೊದ್ಲೇ ಇಲ್ಲ, ನಿನಗೂ ಹೆಣ್ ಕೊಟ್ರೆ ಅವಳನ್ನು ಹೇಗೋ ನೀನ್ ಸಾಕ್ತೀಯ ಎಂದು ಕೇಳುತ್ತಾರೆ. ಆಗ ನಾಣಿ, ಯಾಕ್ ಭೀಮಜ್ಜ, ಕಾಮಧೇನು ಕಲ್ಪವೃಕ್ಷದಂಗೆ ಈ ಮಠ ಇಲ್ವೇ? ಈ ಮಠದಲ್ಲೇ ನಾನು ನನ್ನ ಹೆಂಡತಿ ಇಬ್ರು ದುಡಿತೀವಿ, ಇಬ್ಬರು ರಾಜಾರಾಣಿ ತರ ಸಂಸಾರವನ್ನೂ ಮಾಡ್ತೀವಿ. ನೀವು ಧೈರ್ಯವಾಗಿ ಹೆಣ್ಣು ನೋಡಿ, ನಾನು ಅವಳನ್ನ ಅಂಗೈಲಿಟ್ಕೊಂಡು ಮುಂಗೈಲಿ ಮುಚ್ಕೊಂಡು ಅರಗಿಣಿ ತರ ನೋಡ್ಕೋತೀನಿ. ನಿಮ್ಗೇನ್ ಚಿಂತೆ ಬೇಡ, ನನ್ಗೊಂದು ಮದುವೆ ಅಂತ ಮಾಡಿಬಿಡಿ, ನಿಮಗೆ ಪುಣ್ಯ ಬರುತ್ತೆ ಎಂದು ಹೇಳುತ್ತಾನೆ. ನಾಣಿಯ ಮಾತನ್ನು ಕೇಳಿ ಭೀಮಾಚಾರ್ಯರಿಗೆ ಏನು ಹೇಳಬೇಕೆಂದು ತೋಚದೆ ಯೋಚಿಸುತ್ತಿರುವಾಗ, ಭೀಮಜ್ಜ, ಆದಷ್ಟು ಬೇಗ ನನಗೊಂದು ಹುಡುಕಿ, ನಾನು ಹೀಗೆ ಹೋಗಿ ಹಾಗೆ ಕರ್ಕೊಂಡು ಬಂದ್ಬಿಡ್ತೀನಿ ಹಯಗ್ರೀವ ಆಚಾರ್ಯರನ್ನ ಎಂದು ಭೀಮಾಚಾರ್ಯರ ಉತ್ತರಕ್ಕೂ ಕಾಯದೆ ನಾಣಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಇತ್ತ ಹಯಗ್ರೀವ ಆಚಾರ್ಯರು ಮಠಕ್ಕೆ ಬಂದಿದ್ದಾರೆ. ಶ್ರೀ ಸುರೇಂದ್ರ ತೀರ್ಥರು ಮತ್ತು ಶ್ರೀ ವಿಜಯೇಂದ್ರ ತೀರ್ಥರು ಪೀಠದಲ್ಲಿ ಕುಳಿತಿದ್ದಾರೆ. ಹಯಗ್ರೀವಾಚಾರ್ಯರು ಮತ್ತು ಭೀಮಾಚಾರ್ಯರು ಅವರ ಮುಂದೆ ಕುಳಿತಿದ್ದಾರೆ. ಹಯಗ್ರೀವಾಚಾರ್ಯರು ತಿಮ್ಮಣ್ಣ ಮತ್ತು ಗೋಪಿಕಾಂಬಳ ಜಾತಕವನ್ನು ಪರಿಶೀಲನೆ ಮಾಡಿದ ನಂತರ, ಗುರುದೇವ, ಈ 2 ಜಾತಕಗಳಿಗೂ ನಿಮ್ಮ ಕೈ ಸೋಕಿದೆ ಎಂದ ಮೇಲೆ ಪರುಷಮಣಿ ಸೋಕಿದಂತಾಗಿದೆ. ಎಲ್ಲ 12 ಕೂಟಗಳು ಒಂದೆಡೆ ಸೇರಿ ವಿಶೇಷ ಕುಂಡಲಿಯಾಗಿದೆ ಎಂದು ಹೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು, ಅಂದರೆ ವಿವಾಹ ಆಗಬಹುದು ಎಂದು ಹೇಳುತ್ತೀರಾ ಎಂದು ಕೇಳುತ್ತಾರೆ. ಆಗ ಹಯಗ್ರೀವಾಚಾರ್ಯರು, ಆ ಮಾತು ತಮಗೆ ವೇದ್ಯ ಸಂಗತಿ ಅಲ್ಲವೇ ಗುರುದೇವ? ಭಗವಂತ ಒಂದು ಜಾತಕದ ಕುಂಡಲಿಗಾಗಿಯೇ ಇನ್ನೊಂದು ಜಾತಕವನ್ನು ಸೃಷ್ಟಿಸಿದ್ದಾನೆ.
ಹಾಗಿರುವಾಗ ಅಗತ್ಯವಾಗಿ ಆಗಬಹುದು. ದಂಪತಿಗಳು ಅಖಂಡ ಸೌಭಾಗ್ಯವನ್ನು ಅನುಭವಿಸಿ ತಮ್ಮ ಅನನ್ಯ ದಾಂಪತ್ಯದ ಫಲವಾಗಿ ಸತ್ಪುತ್ರರನ್ನು ಪಡೆದು ಲಕ್ಷ್ಮೀನಾರಾಯಣರಂತೆ ಬಾಳುತ್ತಾರೆ ಎಂದು ಹೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು, ಸಂತೋಷ, ನಮಗೆ ಬೇಕಾದ್ದು ಅದೇ, ಒಳ್ಳೆ ಮನೆತನದ ವಿದ್ಯಾವಂತ ಹುಡುಗ. ಅವನ ಬಾಳು ಅಗಲಿದ ತಂದೆ ತಾಯಿಗಳ ಆಶಯದಂತೆ ಇರಬೇಕಾದರೆ ಇಂತಹ ಕನ್ಯೆಯೇ ಕೊಡಬೇಕಾಗಿತ್ತು. ಎಲ್ಲವೂ ಹರಿಚಿತ್ತ ಎಂದು ಹೇಳುತ್ತಾರೆ. ಆಗ ಭೀಮಾಚಾರ್ಯರು ಗುರುಗಳಿಗೆ ಕೈ ಜೋಡಿಸಿ, ಗುರುದೇವ, ನನಗೆ ವಹಿಸಿದ ಕೆಲಸ ತಮಗೆ ಒಪ್ಪಿಗೆಯಾಗಿದ್ದರೆ ನನ್ನ ಶ್ರಮ ಸಾರ್ಥಕ ಎಂದು ಹೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ಗುರುಗಳು, ಎಲ್ಲರ ಶ್ರಮವು ಲೋಕ ಕಲ್ಯಾಣಾರ್ಥವಾಗಿಯೇ ಆಗಿರುವುದು. ಆನಂದ ತೀರ್ಥ ದಂಪತಿಗಳಿಗೆ ಕನ್ಯೆ ಸಮೇತ ಶ್ರೀಮಠಕ್ಕೆ ಬರಲು ಹೇಳಿ ಎಂದು ಹೇಳುತ್ತಾರೆ. ಅಪ್ಪಣೆ ಗುರುದೇವ, ಈ ವಿಷಯವನ್ನು ಆನಂದ ತೀರ್ಥರಿಗೆ ನಾನು ಈ ದಿನವೇ ತಿಳಿಸುತ್ತೇನೆ ಎಂದು ಹೇಳಿ ಗುರುಗಳಿಗೆ ವಂದಿಸಿ ಭೀಮಾಚಾರ್ಯರು ಮತ್ತು ಹಯಗ್ರೀವಾಚಾರ್ಯರು ಅಲ್ಲಿಂದ ನಿರ್ಗಮಿಸುತ್ತಾರೆ. ಅವರು ಹೋದ ನಂತರ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು ಶ್ರೀ ಸುರೇಂದ್ರ ತೀರ್ಥ ಗುರುಗಳ ಕಡೆಗೆ ತಿರುಗಿ, ನಾವು ತೆಗೆದುಕೊಂಡ ನಿರ್ಣಯ ಎಂದು ಕೇಳುತ್ತಾರೆ. ಶ್ರೀ ಸುರೇಂದ್ರ ತೀರ್ಥ ಗುರುಗಳು, ಸೂಕ್ತವಾಗಿದೆ. ಕಾರ್ಯಕಾರಣ ಸಂಬಂಧವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಸತ್ಪುರುಷರ ಆಗಮನಕ್ಕೆ ವೇದಿಕೆ ಸಿದ್ಧಪಡಿಸುವುದು ನಮ್ಮ ಕರ್ತವ್ಯ ಎಂದು ಶ್ರೀ ಸುರೇಂದ್ರ ತೀರ್ಥ ಗುರುಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈ ಭೂಮಿಗೆ ಬರುವ ವಿಚಾರವನ್ನು ಮತ್ತೊಮ್ಮೆ ಹೇಳುತ್ತಾರೆ. ಇತ್ತ ಬಿಡದಿಯಲ್ಲಿ ತಿಮ್ಮಣ್ಣ, ಆಗಲಿ ಬಿಡು, ಗುರುಗಳ ಇಚ್ಛೆ ಎಂದು ಅನ್ಯ ಮನಸ್ಕನಾಗಿ ಹೇಳುತ್ತಾನೆ. ಆಗ ತಿಮ್ಮಣ್ಣನ ಹತ್ತಿರ ಬಂದ ನಾಣಿ, ಹಾಗಲ್ವೋ, ವಧು ಪರೀಕ್ಷೆ ಮಾಡಲ್ವೇ ಎಂದು ಕೇಳುತ್ತಾನೆ. ನಾಣಿಯ ಮಾತಿಗೆ ಹುಸಿ ನಕ್ಕ ತಿಮ್ಮಣ್ಣ, ಇಲ್ಲದ ಸಂಪ್ರದಾಯಗಳನ್ನೆಲ್ಲ ತರಬೇಡ ನಾಣಿಯಣ್ಣ, ಗುರುಗಳ ಆಶೀರ್ವಾದ ಇದೆಯಲ್ಲ, ಅದೇ ಮುಖ್ಯ, ನಾನು ಬೇರೆ ಏನನ್ನು ಯೋಚಿಸುವುದಿಲ್ಲ ಎಂದು ತಿಮ್ಮಣ್ಣನಿಗೆ ಗುರುಗಳ ಬಗ್ಗೆ ಎಷ್ಟು ನಂಬಿಕೆ ಇದೆ ಎನ್ನುವ ಮಾತನ್ನು ಹೇಳುತ್ತಾನೆ. ತಿಮ್ಮಣ್ಣನ ಮಾತನ್ನು ಕೇಳಿ ನಾಣಿ, ಇದು ಅಂದಾನುಕರಣೆ ಅನ್ನಿಸಲ್ವೇನೋ ಎಂದು ಕೇಳುತ್ತಾನೆ. ಖಂಡಿತ ಇಲ್ಲ, ಗುರುಗಳ ನಿರ್ಣಯ ದೈವ ನಿರ್ಣಯ, ಮಹಾಪ್ರಸಾದ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಗುರುಗಳ ಆಶೀರ್ವಾದ ನನ್ನ ಆಯ್ಕೆಗಿಂತ ಹಿರಿದಾಗೆ ಇರುತ್ತದೆ. ವೈಣಿಕನು ಅವನು, ತಂತಿ ನಾನು ಎಂದು ತಿಮ್ಮಣ್ಣ ಭಾವಪರವಶನಾಗಿ ಹೇಳುತ್ತಾನೆ. ತಿಮ್ಮಣ್ಣನ ಈ ದೊಡ್ಡ ಗುಣಕ್ಕೆ ನಾಣಿ ಮೌನ ವಹಿಸುತ್ತಾನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.